ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಒಂದು ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾಯಿದ್ದೀನಿ. ನಾನು ಓದ್ ಬ್ಲಾಗಲ್ಲಿ ಹೇಳಿದ್ದೆ ನಾವು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿ. ಇವಾಗ ನಮ್ಮ ಮಾವಾರ ಮನೆಗೆ ಬಂದಿವಿ. ನೈಟೇ ಬಂದ್ವಿ. ನೈಟ್ ಬಂದಾಗ ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ಅಲ್ಲಿಂದ ನಾನೇನು ವ್ಲಾಗ್ ಮಾಡ್ಕೊಂಬರಲಿಲ್ಲ. ಗಾಡೀಲಿ ಬರ್ತಿದ್ವಿ, ಕತ್ಲೆ ಬೇರೆ ಆಗ್ಬಿಟ್ಟಿತ್ತಲ್ಲ, ಹಾಗಾಗಿ ಬಂದುಬಿಟ್ವಿ. ಪಾಪ ಅವ್ರು ತುಂಬ ದಿನದಿಂದ ಬನ್ನಿ ಅಂತ ಇನ್ವೈಟ್ ಮಾಡ್ತಾಯಿದ್ರು. ಈಗ ಫೈನಲಾಗಿ ಬಂದಿದ್ದೀವಿ. ನಾವು ಫಸ್ಟ್ ಯಾವಾಗ ಬಂದಿದ್ದು ಅಂದರೆ ನಮ್ಮ ಮದುವೆ ದೋಸ್ತರಲ್ಲಿ ಬಂದಿದ್ವಿ. ಅವಾಗ ಬಂದಿದ್ದಕ್ಕೆ ಇವಾಗಲೇ ಬಂದಿರೋದು. ಅದಕ್ಕೆ ನಮ್ಮಮ್ಮ ಹೇಳ್ತಾಯಿತ್ತು ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀರಾ ಅಂತ ಹೇಳಿಬಿಟ್ಟು. ನೋಡೋಣ ಇನ್ನು ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀವಿ ಅಂತ. ಇವಾಗ ಬಂದಿದ್ದೀವಿ. ಪಾಪ ಅವರು ತಿಂಡಿಗೆ ಏನೇನೋ ಮಾಡ್ತಾಯಿದ್ದಾರೆ. ನಮ್ಮತ್ತೆ ಕೆಲವೊಂದು ಸರಿ ಎಲ್ಲಿ ಪ್ರೀತಿ ತೋರಿಸ್ತಾರೋ ಅಲ್ಲೇ ಹೋಗಬೇಕು. ಪ್ರೀತಿ ಇಲ್ದರ ಕಡೆ ಹೋಗಿ ನಾವು ನಮ್ಮದು ಅಂತ ಹೇಳಿ ಜಾಸ್ತಿ ಬಲವಂತವಾಗಿ ಪ್ರೀತಿನೇ ಇಸ್ಕೊಬಾರ್ದು. ಅದು ನನ್ನ ಒಂದು ಅನಿಸಿಕೆ. ಇವಾಗ ಫ್ರೆಶಪ್ ಆಗಿ ಬಂದೆ. ತಿಂಡಿ ತಿನ್ನಬೇಕು, ರೆಡಿಯಾಗಿ ಮತ್ತು ಚಿಕ್ಕಮ್ಮ ಮನೆಗೆ ಹೊರಡಬೇಕು. ಬನ್ನಿ ಇವಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ತಿಂಡಿ ತಿನ್ನೋದಕ್ಕೆ ಹೋಗೋಣ. ಎಲ್ಲ ತಿಂದಿದ್ದಾಯಿತು. ಮಾಮ ಸ್ವಲ್ಪ ಏನೋ ಕಬ್ಬು ಅದು ಇದು ಕಿತ್ಕೊಡ್ತೀನಿ ಅಂದರು. ಅದಕ್ಕೆ ಹೋಗ್ತಾ ಇದ್ದೀವಿ. ಸಿಟಿಲಿ ಇತ್ಕೊಂಡು ಪುಟ್ಟದೊಂದು ತೋಟ ಮಾಡ್ಕೊಂಡಿದ್ದಾರೆ. ಎಲ್ಲದೆಲ್ಲ ಎಂಬು ಅದೇ ದೇವಸ್ಥಾನ. ನೆಲ್ಲಿ ಗಿಡ ಹಾಕಿದೀವಿ. ನೆಲ್ಲಿಕಾಯಿ ಎಲ್ಲ ಉದುರೋಯ್ತವೆ. ನಾವು ಕಿತ್ಕೊಳ್ಳೋದೇ ಇಲ್ಲ. ಕಿತ್ಕೊಂಡು ತಿನ್ನಿ. ಎಷ್ಟು ತಿನ್ನಕಾಯ್ತದ ಮಾಮ? ಆಮೇಲೆ ಸ್ಕೂಲ್ ಹುಡುಗರು ಟ್ಯೂಷನ್ ಬರ್ತವೆ, ಅವ್ರಿಗೆ ಕಿತ್ಕೊಟ್ಬಿಡ್ತೀವಿ. ಮೆಣಸು, ಪಾಲಕ್ ಸೊಪ್ಪು ಎಲ್ಲ ಗಿಡನೇ ಇದ್ರಲ್ಲೇ ಬೆಳೆದ್ಬಿಟ್ಟವ್ರೆ. ಬಾಡ್ರಲ್ಲಿ ಏಲಕ್ಕಿ ಗಿಡ ಹಾಕಿ ಏಲಕ್ಕಿ ಗಿಡ ಹಾಕಿದೆ, ಅದು ಬರ್ಲಿಲ್ಲ. ಯಾಕೋ ನೀರು ಇರ್ಬೇಕು ಮಮ್ಮ, ಯಾವಾಗ್ಲೂ ತಂಪಾಗಿರ್ಬೇಕು. ಅದು ಬಿಸಿಲಲ್ಲಿದ್ರೆ ಬರಲ್ಲ. ಆಮೇಲೆ ಮುಳ್ಳು ನೆಲ ಇದ್ರಾಗಿರ್ಬೇಕು. ಆಮೇಲೆ ಭೂಮಿಲಿ ಬರ್ತದೆ. ಸ್ವಲ್ಪ ನೆಳ್ಳಂತ ಅದು ಹೊರಟೋಯ್ತು, ಬಿದ್ದಿದೆ. ಜಾಸ್ತಿ ಗುಂಡಿ ಮಾಡಿ ಭೂಮಿ ಗುಂಡಿ ಹೊಡೆದು ಬಂದು ತುಂಬಿಟ್ಟು ಸಮ ಮಾಡಿ ಬಾದಾಮಿ ಗಿಡ ಹಾಕೋರೆ, ಕಬ್ಬು ಹಾಕೋರೆ. ಕಬ್ಬು ಕಡ್ಕೊಡ್ತೀನಿ ಅಂತ ಹೋಗೈತೆ. ಅದು ಅವ್ರ ಮನೆ. ಅಲ್ಲಿಂದ ಇಲ್ಲಿ ಉತ್ತಿದಾರ, ಅಲ್ಲಿವರೆಗೂ ಅವ್ರದ್ದೇ ಜಾಗ. ಈ ಕಡೆನೂ ಅವ್ರದ್ದೇ. ಒಳ್ಳೆ ನುಗ್ಗಿ ಸೊಪ್ಪಿಟ್ಟದೆ. ನಂದೀಶ್ವರ ಹೇಳ್ತವ್ರೆ ಏನೇನೋ ಹಾಕೊಳ್ಳಿ, ಅದು ಹಾಕೊಳ್ಳಿ, ಇದು ಹಾಕೊಳ್ಳಿ ಅಂತ ಅವ್ರಿಗೆ ಸಜೆಷನ್ ಮಾಡ್ತಾವ್ರೆ. ಒಂಥರ ಹಳ್ಳಿ ಥರನೇ ಇದೆ. ನಮ್ದ್ರಲ್ಲ ಅವೇ ಬಿದ್ದೈತವೆ. ಏನು ಹಾಕಿದ್ರೆ ಎಲ್ಲ ಔಷಧಿ ಹೊಡಿಬೇಕು. ಎಳೆವು ಕೀಳ್ಬೇಡಿ, ಬಲ್ತಿರೋ ಇದ್ರೆ ಕಿತ್ಕೊಳ್ಳಿ. ಅವರೇ ಕಡ್ದಾಕ್ಬಿಟ್ರ ನುಗ್ಗೆ ಗಿಡ ಎಲ್ಲ. ಅಲ್ಲೊಂದೈತೆ ಅಲ್ಲೊಂದಿತ್ತು ಮೇಲ್ಗಡೆ ಒಂದು 2-3 ಎಲ್ಲ ಮೇಲವೆ. ನಮ್ಮ ಮಾಮ ನೋಡಿ ನಾವಿರೋದು ಹಳ್ಳಿಲಿ, ಆದರೆ ಇದನ್ನೆಲ್ಲ ಕೊಡ್ತಾ ಇರೋದು ನಮಗೆಲ್ಲ. ಚಿಕ್ಕಮ್ಮರ್ಗೆ ತೊಗೊಂಡೋಗು ಅಂತ ಹೇಳಿ ಪಾಪ ಅವ್ರು ಏನೇನೆಲ್ಲ ಹಾಕಿದ್ರು ಅದೆಲ್ಲನೂ ನನಗೆ ಕರ್ಕೊಂಡೋಗಿ ತೋರಿಸಿ ಎಲ್ಲನೂ ಕೊಟ್ಟರು. ತೊಗೊಂಡೋಗಿ ಕೊಡಪ್ಪ ಅವ್ರಿಗೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಾರೆ. ಕೆಲವೊಂದು ಸರಿ ಇವ್ರನ್ನ ನೆನೆಸ್ಕೊಂಡಾಗ ತುಂಬ ಖುಷಿಯಾಗುತ್ತೆ, ಕೆಲವೊಂದು ಸರಿ ತುಂಬ ಬೇಜಾರು ಆಗುತ್ತೆ. ಅದು ಯಾಕೆ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಕೆಲವೊಂದು ಸರಿ ಹಂಗೆ ಅಲ್ವಾ, ಸಂಬಂಧಗಳನ್ನ ನೆನೆಸ್ಕೊಂಡಾಗ ತುಂಬಾ ಬೇಜಾರಾಗುತ್ತೆ. ಏನು ಮಾಡೋದಕ್ಕಾಗಲ್ಲ. ಯಾವ ಸಂಬಂಧ ಚೆನ್ನಾಗಿದೆಯೋ ಆ ಸಂಬಂಧದಲ್ಲೇ ಖುಷಿನ ಪಡಬೇಕು. ಅದಿಲ್ಲ ಇದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದನ್ನು ಬಿಟ್ಟು ಯಾರು ನಮ್ಮನ್ನು ಪ್ರೀತಿಸ್ತಾರೋ ಅವ್ರ ಹತ್ರ ಹೋಗಬೇಕು ಅಷ್ಟೇನೆ. ಇವಾಗ ನನ್ನ ಪಾಲಿಸಿ. ಅವರು ತುಂಬ ರಿಕ್ವೆಸ್ಟ್ ಮಾಡಿ ಕರಿತಾಯಿದ್ರು, ಹಾಗಾಗಿ ಅವ್ರ ಮನೆಗೆ ಹೋಗಿದ್ದು ನಾವು. ಅಲ್ಲಿಂದ ಇವಾಗ ಚಿಕ್ಕಮ್ಮರ ಮನೆಗೆ ಬಂದ್ವಿ. ಇನ್ನೊಂದೇನು ಅಂದರೆ ನಾನು ಆಲ್ಮೋಸ್ಟ್ ಬ್ಯುಸಿನೇ ಇರ್ತೀನಿ. ನಾನು ಫೋನ್ ಮಾಡೋದು ಕಮ್ಮಿನೇ. ಪಾಪ ಅವರು ವೀಕ್ಲಿ ಒನ್ಸ್ ಆದರೂ ಅವ್ರು ಫೋನ್ ಮಾಡೇ ಮಾಡ್ತಾರೆ ನನಗೆ. ಇಲ್ಲಾಂದರೆ ವೀಡಿಯೋ ಕಾಲಲ್ಲಾದರೂ ಮಾಡಿ ಮಾತಾಡ್ತಾರೆ, ನಾರ್ಮಲ್ ಕಾಲಲ್ಲಾದರೂ ಮಾಡಿ ಮಾತಾಡ್ತಾರೆ. ಅದೊಂದು ಖುಷಿ ವಿಚಾರ. ಯಾವಾಗಲೂ ನಾವೇ ಮಾಡಬೇಕು ಅಂತ ಪಾಪ ಅವ್ರೇನು ವೆಯ್ಟ್ ಮಾಡೋದಿಲ್ಲ. ಆದಷ್ಟು ಅವರೇ ಜಾಸ್ತಿ ಫೋನ್ ಮಾಡೋದು ನನಗೆ. ಮನೆಗೆ ಬಂದು ಮಾಮ ಏನೇನು ಕೊಟ್ಟಿದ್ರು ಅದನ್ನೆಲ್ಲ ಎತ್ತಿಟ್ಟು ಆಮೇಲೆ ಚಿಕ್ಕಮ್ಮರೆಲ್ಲ ಹೊರಗಡೆ ಹೋಗಿದ್ರು. ನಮ್ಮನ್ನು ಬರ್ತೀರಾ ಅಂತ ಕೇಳಿದ್ರು. ಆಯಿತು, ಅವ್ರು ಹೋದ್ಮೇಲೆ ನಮಗಿನ್ನೇನು ಕೆಲಸ ಅಲ್ವಾ ಮನೇಲಿ, ಅದಕ್ಕೆ ನಾವು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ನಂದೀಶ್ವರ್ ಇಬ್ಬರು ಹೋದ್ವಿ.
ಪಿಜ್ಜಾ ತರಲ್ಲ ನಾವು ತರಲ್ವಲ್ಲ ನೀವು ಅಕ್ಕ ಹಿಂಗ್ ಮಾತ್ರ ಚುರುಮುರಿ ತಕೊಡ್ತಾ ನಿಮ್ಗೆ ಬೇಕಾ ಚುರುಮುರಿ ಚುರುಮುರಿ ಬೇಡ ಸಿಕ್ಕಿದ್ರೆ ಬೇಕಾ? ನಾನ್ ಕೇಳಿ ಇದು ಮೋಸ ರಾಜಾಂಟಿ ಮೋಸ ಮಾಡ್ತಾವ್ರೆ ನಿಮ್ಗೆ ಕೇಳ್ತಾ ಇದೀವಿ ನಾವು ಮಮ್ಮ ಏನಿಲ್ಲ ಮಮ್ಮ ಒಂದೇ ಒಂದು ಕಾರ್ನ್ ಪಿಜ್ಜಾ ಮಮ್ಮ ನಿನ್ ಕಾಲ್ ತಲೆ ಮೇಲೆ ಮಮ್ಮ ಪ್ಲೀಸ್ ಅಷ್ಟೇ ವಿಡಿಯೋ ಮಾಡೋದಿಲ್ಲ ವಿಡಿಯೋ ಮಾಡಬೇಡ ಕಾಲ್ ಕಟ್ಕೋತೀರ ನಾನು ಒಬ್ಳಿಗೊಬ್ಳೆ ಪಿಜ್ಜಾ ಅಷ್ಟೇ ಓರಿ ಒಂದು ಬಾಕ್ಸ್ ಪೂರ್ತಿ ನಂದೆ ಅರ್ಧ ತಗೊಂಡು ಕೊಡು. ಎಲ್ಲಾರು ನೋಡಿ ಅಲ್ಲಿ ತಿನ್ಕೊಂಡ್ಬಿಡೋಣ ಡಾಮಿನೋಸ್ ಹೋಗೋಣ ಅಂತ ಎಲ್ಲಿ ಅದೇ ಕಾಲೇಜು ಡಿಮಾರ್ಟ್ ಪಕ್ಕನೇ ನಡೀರಿ, ಅಲ್ಲಿಗೆ ಹೋಗೋಣ ನಡೀರಿ ತಗೊಬರೋಣ ಅಂತ ಸುಮ್ಮನೆ ಚೆನ್ನಾಗಿರಲ್ಲ ತಂದ್ರೆ ಅದೇ ಸಾಮಾನ್ ತಗೋ ಬಂದ್ಬಿಡ್ತೀವಿ ಹೋಗೋಣ ಅಂತ ಹೇಳಿದ್ವಿ ಇನ್ನು ತಿಂದು ನೀನ್ ಹೆಂಗೋ ಇಲ್ಲೇ ಇರ್ತೀಯ ತಾನೆ? ಅಯ್ಯೋ, ತಗೊಳ್ಳಿ. ಹೋಗೋಣ ನಡಿ ತಿನ್ಕೊಳ್ಳೋಣ ಅದೇ ನೀಸು ಹೆಂಗೂ ಇಲ್ಲೇ ಇರ್ತೀರ ತಾನೆ 10 ಗಂಟೆವರೆಗೂ ಡಿಮಾರ್ಟ್ ಓಪನ್ ಇರ್ತದೆ ಅದನ್ನ ಯಾಕೆ ತಲೆ ಕೆಡ್ಸ್ಕೊತೀಯ ನಾವು ನಡೀರವ ಆಯ್ತು ಮಳೆ ಕಮ್ಮಿ ಆದ್ರೆ ಸುಮ್ಮನೆ ಅಲ್ಲ ಮಾತು ಈ ದೊಡ್ಡ ಬೇಬಿ ಬೇಬಿ ಆಫ್ ಮಾಡಿ ಸಂಡೇ ಬೇರೆ ರೀ ಫುಲ್ಲು ಬ್ಯುಸಿ ಏನ್ರಿ ಏನ್ ರಶ್ ನೋಡಿ ಇವಾಗ ಸ್ವಲ್ಪ ಗ್ರಾಸರಿ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ನಿಯರ್ ಬೈ ಚಿಕ್ಕಮ್ಮರ ಮನೆಯಿಂದ ಡಿಮಾರ್ಟು ತುಂಬ ಏನು ದೂರ ಇಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗಿ ಬರ್ಬೋದು ಹಾಗಾಗಿ ತೊಗೊಂಬಿಡೋಣ ಇಲ್ಲೇನೇ ಮತ್ತೆ ಒಂದ್ಸರಿ ಯಾಕೆ ಬರೋದು ಅಂತ ಹೇಳಿದ್ರು ನಂದೀಶ್ವರು ಅದು ಕರೆಕ್ಟ್ ಅಲ್ವಾ ಮತ್ತೆ ಇದಕ್ಕೋಸ್ಕರನೇ ಬರಬೇಕು ಒಂದಿನ ಎಲ್ಲ ವೇಸ್ಟು ಅದಕ್ಕೆ ಬೇಡ ತುಂಬ ಕೆಲಸ ಇದೆ ಇವಾಗ ಯಾಕೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ವಿ ಅಂದರೆ ಫಸ್ಟು ಗ್ರಾಸರಿ ಎಲ್ಲ ತೊಗೊಂಬಿಡೋಣ ಆಮೇಲೆ ನಾವು ಡಾಮಿನೋಸ್ಗೆ ಹೋಗೋಣ ಅಂಥೇಳಿ ಬಂದ್ವಿ ಇಲ್ಲಿ ಜನ ನೋಡಿ ನನಗಂತೂ ಫುಲ್ಲು ತಲೆ ಕೆಟ್ಟಂಗೆ ಆಗ್ಬಿಡ್ತು ಯಾಕಂದರೆ ಎಲ್ಲಿ ತೊಗೊಳೋದು ಎಲ್ಲಿ ಬಿಡೋದು ಎಲ್ಲೂ ಒಂದು ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ಮತ್ತು ಒಳಗಡೆನೂ ಅಷ್ಟೇ ಅಲ್ಲಿ ತೊಗೊಳಕ್ಕೆ ಹೋದ್ರೂ ರಶ್ಶು ಏನೂ ಅಷ್ಟೊಂದು ಕಂಫರ್ಟಬಲಾಗಿ ತೊಗೊಳೋದಕ್ಕಾಗಲಿಲ್ಲ ಮತ್ತು ಮಕ್ಳಿಗೆಲ್ಲರಿಗೂ ಇವಾಗೆಲ್ಲ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಹಾಗಾಗಿ ಒಂದಷ್ಟು ಮಕ್ಕಳದೇ ಜಾಸ್ತಿ ಐಟಮ್ಸು ಅಲ್ಲೇ ಜಾಸ್ತಿ ರಶ್ ಇದ್ದಿದ್ದು ಬ್ಯಾಗು ಮತ್ತು ಬುಕ್ಸ್ಗಳಂತೆ ಪೆನ್ನು ಪೆನ್ಸಿಲು ಅದು ಇದು ಅಂತ ಹೇಳಿ ನೋಡಿ ಎಷ್ಟು ಬಿಲ್ ಹಾಕ್ಸೋದಕ್ಕೆ ಹೆಚ್ಚು ಕಮ್ಮಿ ಒಂದು 4 ನಾವು ಇದ್ರ ಹತ್ರ ಹೋಗಿ ನಿಂತ್ಕೊಂಡ್ವಿ ಕೌಂಟ್ ಹತ್ರ ಕೊನೆಗೂ ಆಗಲಿಲ್ಲ ಫೈನಲಾಗಿ 5ನೇ ಕೌಂಟ್ ಹತ್ರ ಹೋಗಿ 3/4 ಗಂಟೆ ನಿಂತು ಆಮೇಲೆ ನಾವು ಬಿಲ್ ಮಾಡಿಸ್ಕೊಂಡು ಬಂದಮೇಲೆ ಹುಡುಗರೆಲ್ಲ ಅತ್ತೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಬೇರಪ್ಪ ಹೆಚ್ಚಿನ ತಿನ್ಕೊಂಬರೋಣ ಅಂತೇಳಿ ನಾವೆಲ್ಲರೂ ಫೈನಲಾಗಿ ಡೊಮಿನೋಸ್ಗೆ ಬಂದಿದ್ದೀವಿ. ಹಲೋ ಪೀಪಲ್ ಹಾಯ್ ಗೈಸ್ ಎಲ್ಲಿ ಕುತ್ಕೋತಾರೋ ಕುತ್ಕೊಳ್ಳಿ ಸುಮ್ಮನೆ ಎಲ್ಲ ಕುತ್ಕೊಬಿಟ್ಟು ಯಾರು ಹೇಳಿ ನೀವು ಸೇರ್ಸಲ್ಲ ಅಂತ ಇಲ್ಲ ಇಲ್ಲ ನಿಜವಾಗ್ಲೂ ಬಂದಿಲ್ಲ ಇದು ಮಾಗಡಿ ಅವ್ರ ಗತ್ತಂದ್ರೆ ಇದು ಅತ್ತೆ ಫೋಟೋ ಸೆಕ್ಷನ್ ಎಲ್ಲರೂ ತಿನ್ನಲ್ಲ ಬಿಡ ಬೇಕಾದ ರೀ ಅದಕ್ಕೆ ಎಲ್ಲ ಕಟ್ಟಿ ಖಾರ ಇರಲಿ ಅಂತ ಖಾರ ಇರಲಿ ಅಂತ ಯಾರ್ಯಾರಿಗೆ ಸಾಕು ಬೇಡ ಸಕ್ಕತ್ತಾಗೈತೆ ಇಟ್ ಇಸ್ ರಿಯಲ್ ರಿಯಾಕ್ಷನ್ ಇನ್ನೊಂದು ಪೀಸ್
ನೀನ್ ಹಾಕೊಂಡು ನೀವು ತಿಂದ್ರೆ ಇಲ್ಲ 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 ಕಣ್ ತಗೊಳ್ರಿ. ತಾಗುತ್ತೆ ತಗೋ ಮಾಮ. ಯಾವ್ದೆಲ್ಲ ಅಂತ ತಿನ್ಬಿಟ್ಟು ಚೀಸ್ ಚೀಸ್ ಕೊಡ್ತಾರೆ. ಈ ಗ್ರಿಲ್ ಮಾಡ್ಬೇಕಾಗಿತ್ತು. ಹಾ ದೇವ್ರಿಗೆ ಫೋನ್ ಮಾಡಿ ಅದೇನ ತಗೋತಾರೆ. ಅದಕ್ಕೆ ನಾವು ಬೇಕು ಇದನ್ನೆಲ್ಲ ಎಲ್ಲರೂ ಸೇರಿಕೊಂಡು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಮ್ಮ ಮಕ್ಳುಗಳಿಗೆಲ್ಲ ಏನೋ ನಮ್ಮ ಜೊತೆ ಇರೋದು ಅಂದರೆ ಒಂಥರ ಖುಷಿ. ನಾನು ಮತ್ತು ನಂದೀಶ್ವರ್ ಹೋಗ್ಬಿಟ್ರಂತೂ ಏನೋ ಅಲ್ಲೋಗೋಣ ಇಲ್ಲೋಗೋಣ ಅಂತ ಪಾಪ ಹೇಳ್ತಾನೆ ಇರ್ತಾರೆ. ನಾವು ಯಾವಾಗ ಹೋದ್ರೂ ಬ್ಯುಸಿ ಅಂತಲೇ ಹೇಳ್ತಾನೆ ಇರ್ತೀವಿ. ಅದಕ್ಕೆ ಬೇಜಾರು ಮಾಡ್ಕೋತಾರೆ. ಇವತ್ತಾದರೂ ಅವ್ರು ಹೇಳಿದ್ರಲ್ವ ಹೋಗಿ ಬರೋಣ ಅವ್ರನ್ನ ಕರ್ಕೊಂಡು ಅಂತ ಹೇಳಿಬಿಟ್ಟು ಹೋಗಿ ಬಂದ್ವಿ. ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ ನಾವೆಲ್ಲರೂ ಹೋಗಿದ್ವಿ, ಇನ್ನೊಂದಿಬ್ಬರು ಮಾತ್ರ ಮಿಸ್ ಆಗಿದ್ರು ಅಷ್ಟೇನೇನೆ. ಫ್ಯಾಮಿಲಿ ಅಂದರೆ ಇದೇ ಥರ ಇರಬೇಕಲ್ವ. ಇದನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ ನನಗೆ. ಈ ಒಂದು ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಫೋಟೋಸ್ ತೆಗೆಸ್ಕೋಬೇಕಾದ್ರೆ ನಂದೀಶ್ವರ್ಗೆ ಇಷ್ಟ ಆಗ್ತಾಯಿರಲಿಲ್ಲ, ಅದಕ್ಕೆ ನನ್ನನ್ನು ರೇಗಿಸ್ತಾಯಿದ್ರು. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.